BDS 14 ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀನಿ. ಬೀದರ್ ಗುಂಪಾ ರಿಂಗ್ ರೋಡಲ್ಲಿ ಮಾನಸಿ ಡೆಂಟಲ್ ಕ್ಲಿನಿಕ್ ಅಂತಿದೆ. 14 ವರ್ಷ ಆಯ್ತು ಈಗ. ಸೊ ಮೇನ್ಲಿ ಇದು ವಿಡಿಯೋ ಮಾಡೋ ರೀಸನ್ ಏನಂದರೆ ಓರಲ್ ಹೈಜೀನ್ ಇನ್ಸ್ಟ್ರಕ್ಷನ್, ಅಂದರೆ ಓರಲ್ ಹೈಜೀನ್ ಯಾವ ರೀತಿ ಇಟ್ಕೋಬೇಕು, ಬ್ರಷಿಂಗ್ ಯಾವ ರೀತಿ ಮಾಡಬೇಕು, ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ನಾನು ಹೇಳ್ತೀನಿ. ಏನಂದರೆ ಫಸ್ಟು ಬ್ರಷಿಂಗ್ ಏನಿದೆ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಆಮೇಲೆ ನೀವು ಕರೆಕ್ಟಾಗಿ ಬ್ರಷ್ ಮಾಡಲಿಲ್ಲ ಅಂದರೆ ಹಲ್ ಮೇಲೆ ಒಂದು ಯೆಲ್ಲೋಯಿಶ್ ಒಂದು ಪ್ಯಾಚಸ್ ಗ್ರೋ ಆಗುತ್ತೆ. ಇನ್ ಕೇಸ್ ನೀವು ಕರೆಕ್ಟಾಗಿ ಬ್ರಷ್ ಮಾಡಿಲ್ಲ ಅಂದರೆ ದಟ್ ವಿಲ್ ಕನ್ವರ್ಟ್ ಇಂಟು ಕ್ಯಾಲ್ಕುಲಸ್. ಒಂದು ಸಾರಿ ಕ್ಯಾಲ್ಕುಲಸ್ ಆಯಿತು ಅಂದರೆ ಬ್ರೌನಿಶ್ ಸ್ಟೈನ್ಸ್ ಆಗುತ್ತೆ, ಬ್ರೌನಿಶ್ ಪ್ಯಾಚಸ್ ಕೂತ್ಕೊಳ್ಳುತ್ತೆ ಹಲ್ಲಲ್ಲಿ. ಸೊ ಆ ಟೈಮಲ್ಲಿ ಅದರಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಇನ್ ಕೇಸ್ ನೀವು ನೆಗ್ಲೆಕ್ಟ್ ಮಾಡಿದೆ ಅಂದರೆ ಈವನ್ ಒಳಗಡೆ ಬೋನ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಗಮ್ ಬ್ಲೀಡಿಂಗ್ ಆಗ್ಬೋದು, ಗಮ್ ಸ್ವೆಲ್ ಆಗ್ಬೋದು, ಗಮ್ ಇನ್ಫ್ಲೇಮ್ಡ್ ಆಗ್ಬೋದು. ಇನ್ ಕೇಸ್ ನೆಗ್ಲಿಜೆನ್ಸ್ನಿಂದ ಬೋನ್ ಲಾಸ್ ಆಗಿ ಈವನ್ ಟೂತ್ ಲೂಸ್ ಆಗಿ ಶೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ದಟ್ಸ್ ವೈ ನಾವು ಹೇಳೋ ರೀಸನ್ ಏನಂದರೆ ನೀವು ಬ್ರಷಿಂಗ್ ಚೆನ್ನಾಗಿ ಮಾಡಬೇಕು. ಅಂದರೆ ಬೆಟ್ರ್ ಮಾರ್ನಿಂಗ್ ಒಂದು ಸಾರಿ 2 ಮಿನಿಟ್ಸ್ ಮಾಡಿದರೆ ಸಾಕು, ಈವ್ನಿಂಗ್ 2 ಮಿನಿಟ್ಸ್ ಮಾಡಿದರೆ ಸಾಕು. ಬಟ್ ಅಲ್ ಮೇಲೆ ಯಾವುದೇ ರೀತಿ ಸ್ಟೇನ್ಸು, ಕ್ಯಾಲ್ಕುಲೇಸು, ಪ್ಲಾಕು ಹಿಂಗೆ ಯಾವುದೇ ಫುಡ್ ಡಿಪಾಸಿಟ್ ಕೂಡೋ ರೀತಿ ನೋಡ್ಕೋಬೇಕು, ಕೂಡೋದ ರೀತಿ ನೋಡ್ಕೋಬೇಕು. ಓಕೆ, ಥ್ಯಾಂಕ್ಸ್ ಫಾರ್